ಬಂಧುಗಳ ಹರಸೆ ಎಂದು ಕರೆದು ಮನೆ ಮಗಳ ಧಾರೆಯ ಎರೆದು ಹಸೆ ಮಣೆ ಮೇಲೆ ಹೊಸ ಜೋಡಿಯ ಕೂರಿಸಿ ಹೊಸ ಸಂಬಂಧದ ಸೂತ್ರವ ಸೇರಿಸಿ ಅಕ್ಷತೆಯ ಮಳೆಯಲಿ ತಾಳಿ ಕಟ್ಟೋ ವೇಳೆಯಲ್ಲಿ ಹೆತ್ತವರೆದೆಯಲ್ಲಿ ಮೊಳಗುವ ತಾಳವೇ ಗಟ್ಟಿ ಮೇಳ ಈ ಗಟ್ಟಿ ಮೇಳ ಗಟ್ಟಿ ಮೇಳ ಈ ಗಟ್ಟಿ ಮೇಳ ಗಟ್ಟಿ ಮೇಳ ಈ ಗಟ್ಟಿ ಮೇಳ ಗಟ್ಟಿ ಮೇಳ ಈ ಗಟ್ಟಿ ಮೇಳ. ನಾನಾಗ್ಲೇ ಏನ್ ಕೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಏನೋ ಒಂದು ಹೇಳ್ಬಿಟ್ಟೆ. ನೀನ್ ನೋಡಿದ್ರೆ ನಿಜವಾಗ್ಲೂ ತಿಂತಿದ್ಯಾ. ಇದು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಖಾರ ಇದೆ ಅಂತ. ಅಯ್ಯೋ ಏ ತಿನ್ಬೇಡ, ಈ ಅನಾಥಕ್ಕೆ ನಾನ್ ಕಾಣಲ್ಲ. ಎಸ್ಕೇಪ್. ಕಾರಣ ನೀರು 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 ಕಾರ 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 ನೀರು ನೀರು ನೀರು. ಕಾರ ಹೋಗಿಲ್ವಾ? ಕಾರ ಹೋಗಿಲ್ವಾ? ಕಾರ ಹೋಗಿಲ್ವಾ? ಹೋಗಿಲ್ಲ ಹೋಗಿಲ್ಲ ಹೋಗಿಲ್ಲ. ಏನಿದು? ಮಾತಾಡ್ಬೇಡ ನೀನು. ಎಲ್ಲರೂ ನನ್ನ ಬೈಕೊಳ್ಳೋ ತರ ಮಾಡ್ತೀಯಲ್ಲ. ಸುಮ್ಮನೆ ತಿನ್ನೋ ಜೇನುತುಪ್ಪ ಇದು. ನೀ ಕಾರ್ ಅಂತ ಬಡ್ಕೊಳ್ತಿರೋದು ಕಾಣಿಸ್ತಾ. ಸುಮ್ಮನೆ ತಿನ್ನ. ಬೇಡ. ಚಾಚು ಒಳ್ಳೆ ಮಾತನ್ನು ಹೇಳಿದ್ರೆ ಕೇಳಲ್ಲಲ್ವಾ? ತಿನ್. ಬಿಸ್ನೆಸ್ ಸೈಕಲ್ ಆಫ್ ದಿ ಇಯರ್ ದಿ ಗ್ರೇಟ್ ವೇದಾಂತ್ ವಸಿಷ್ಠ ಆಳೋಸಿ ನೋಡಕ್ಕೆ ತುಂಬಾ ಮಜವಾಗಿದೆ. ಇದನ್ನ ಯಾಕೆ ವಿಡಿಯೋ ಮಾಡ್ಕೋಬಾರ್ದು? ಏ ಚಾಚುನಲ್ಲಿದ್ಯಾ? ರಿಲೀಸ್. ನನಗೆ ಕನ್ಫ್ಯೂಷನ್ ಸೆಟಲ್ ಬರ್ಕೋದಕ್ಕೆ ಆಗೋದಿಲ್ಲ. ಹೇಳು ಅಮೂಲ್ಯ, ಹೇಳು. ಯಾಕೆ ಹೀಗಾಡ್ತಿದ್ಯಾ ಹೇಳು. ಯಾಕೆ ಅಂದ್ರೆ ಐ ಲವ್ ಯು. ಯಾಕೆ ಅಂದ್ರೆ ಐ ಲವ್ ಯು. ಯಾಕೆ ಅಂದ್ರೆ ಐ ಲವ್ ಯು. ಈಗ ಹೇಗನ್ಸಿದೆ? ಖಾರ ಕಮ್ಮಿ ಆಯ್ತಾ? ಪರವಾಗಿಲ್ಲ. ಎಲ್ಲೇನಾಗೋಗುತ್ತೋ ಅಂತ ಭಯ ಆಗೋಗಿತ್ತು. ಇದೆಲ್ಲ ನನಗೊಂದು ದೊಡ್ಡ ವಿಷಯನೇ ಅಲ್ಲ, ಸ್ವಲ್ಪ ಖಾರ ಆಗಿತ್ತಷ್ಟೇ. ಏನು ಸ್ವಲ್ಪ ಕಾರಣ? ನಿನ್ ಪಾದಕ್ಕೊಂದು ದೊಡ್ಡ ನಮಸ್ಕಾರನಪ್ಪ. ಏನಂದೆ? ಶಕ್ತಿಮಾನ್ ಅಂದೆ. ಇದಕ್ಕೇನು ಕಡಿಮೆ ಇಲ್ಲ. ಇದ್ಯಾವಾಗ ಕ್ಲೋಸ್ ಆಯ್ತು?
ಕಾರ ಅಲ್ಲ, ಡೋರ್ ಲಾಕ್ ಆಗಿದೆ. ಏನೋ ಒಂದು ಕಮ್ಮಿ ಅನಿಸ್ತಿದೆ. ಸುಮ್ಮನೆ ಇರಿ ವಿಕ್ಕಿ ಅವ್ರೆ, ಏನೇನೋ ಹೇಳ್ಬೇಡಿ. ಬನ್ನಿ. ನಾನೀಗ ಆರತಿ ವಿಕ್ರಾಂತ್ ಫೆಸಿಸ್ಟ ಅಂತ ತುಂಬಾ ಖುಷಿ ಆಗ್ತಿದೆ ವಿಕ್ಕಿ ಅವರೇ. ಬಂಗಾರದಲ್ಲಿ ಬೊಂಬೆ ಮಾಡಿದ ಆರಂಭೆಗೆ ತರಂಗು ನೀಡಿದ ಭೂಮಿಗೆ ತಂದು ನಿನ್ನ ನಂಗೆ ನೀಡಿದ ಮದಿರೇಲೆ ನಿನ್ನ ಮೈಯ ಮಾಡಿದ್ದೆ ಒಂದು ಮಾಯ ತುಟಿ ಮೇಲೆ ಸುಮ್ಮಕಾಯ ಮಾಡುವ ಭಯ ನೀಡು ನಿನ್ನ ಮಾತನಾಡಿ ಮಾಯವಾದೆ ಎಲ್ಲ ಹೋಗ್ತಿದ್ದೀರಿ? ನಿಂಗೆ ಕಾದಿನ ಬಂದು ಎದುರು ನಿಂತು ನನ್ನ ಪ್ರೀತಿಸು ನನ್ನ ಪ್ರೀತಿ ಎಲ್ರಿ ಓಡಾಡ್ತೀರಾ? ಈ ತಳ್ಳ ಬೆಳ್ಳ ಮೈಯ ಕಾಂತಿಗೆ
ಸಂಪಾದನೆಲ್ಲ ಕೇಶರಾಜಿಗೆ ಅಭಿಮಾನಿಯಾದ ನಿನ್ನ ಗುಳಿಗೆಂದಿಗೆ ಒಕ್ಕೇರಿ ಬಂದ ಎಲ್ಲ ಆಸೆಗೆ ನಿನ್ನ ತೊಳೆದಂತ ಹಾಸಿಗೆ ಮಾಡೋಣ ಸಣ್ಣ ತಪ್ಪು ಕೊಡುಗೊಪ್ಪಿಗೆ ಕೊಂಚ ಕೊಂಚ ನನ್ನ ನಿನ್ನ ಹಂಚಿಕೊಳ್ಳುವ ಶ್ರೀಮದ್ ರಮಣ ಗೋವಿಂದ ಹರಿಗೋವಿಂದ ಗೋವಿಂದ. ಒಳಗ್ ಬರ್ತಾ ನಾನ್ ಡೋರ್ ಲಾಕ್ ಮಾಡ್ಕೊಂಡ್ ಬಂದಿಲ್ಲ. ಐ ನೋ ಇಟ್. ಗಾಡಿಗೆ ಬಾಗ್ಲು ಹಾಕೊಂಡಿದೆ, ಡೋರ್ ಸರಿ ಇಲ್ಲ. ಕಾರ್ಪೆಂಟರ್ ಕರೆಸಿ ಡೋರ್ನ ಫಿಕ್ಸ್ ಮಾಡಿಸಿ ಅಂತ ಕೆಲಸದವ್ರಿಗೆ ಅವತ್ತೇ ಹೇಳಿದೆ, ಆದ್ರೆ ಅವ್ರು ಮಾಡಿಲ್ಲ. ನಿನ್ ಥರ ಕಾಮ್ಚೋರ್ಗಳೇ. ಮತ್ತೆ ಹೇಗೆ ಓಪನ್ ಮಾಡೋದು? ಒಳಗಿಂದ ಲಾಕ್ ಓಪನ್ ಮಾಡೋದಕ್ಕೆ ಆಗೋದಿಲ್ಲ, ಆಚೆಗಳಿಂದ ಕೋಡ್ ಇನ್ಸರ್ಟ್ ಮಾಡಿ ತೆಗಿಬೇಕು. ಅಯ್ಯೋ ಬಜ್ರಂಗಿ, ಇಂಥ ಪರೀಕ್ಷೆ ಯಾಕಪ್ಪ ಮಾಡ್ತೀಯಾ? ಎಕ್ಸ್ಕ್ಯೂಸ್ ಮೀ, ಈಗ ಏನಾಯ್ತು ಅಂತ ಹೀಗಾಡ್ತಿದ್ಯಾ? ಇನ್ನೇನಾಗ್ಬೇಕು, ಇಷ್ಟೊತ್ತಲ್ಲಿ ನಾನು ನಿನ್ ಜೊತೆ ಈಗ ಇಲ್ಲಿ ಇದ್ದೀನಿ ಅನ್ನೋದು ನಿಮ್ ಮನೇಲಿ ಯಾರಿಗಾದ್ರೂ ಗೊತ್ತಾದ್ರೆ ಅವ್ರು ತಪ್ಪು ತಿಳ್ಕೊತಾರೆ. ನನ್ನಂತ ಒಳ್ಳೆ ಹುಡುಗಿಗೆ ಇದೆಲ್ಲ ಆಗ್ ಬರಲ್ಲ. ನಿನ್ ಬುದ್ಧಿಯಲ್ಲಿ ಬಿಡ್ತೀಯಾ? ಇರೋ ಅದೀಗ ಫೋನ್ ಮಾಡ್ತೀನಿ. ಅದೇ ಫೋನ್ ರಿಸೀವ್ ಮಾಡ್ತೀರಾ? ಮನೇಲಿ ಬೇರೆ ಯಾರು ಜನ ಇಲ್ವಾ? ಅವ್ರಿಗೆ ಕಾಲ್ ಮಾಡು. ಇರೋ. ಅಮ್ಮನೂ ಮಲಗಿದ್ದಾರೆ ಅನ್ಸುತ್ತೆ, ಅವರು ಕಾಲ್ ರಿಸೀವ್ ಮಾಡ್ತೀರಾ? ಎಲ್ಲ ಸೇರಿ ಸರಿಯಾಗಿ ಗೋಳು ಇಕ್ಕೋಬೇಕು ಅಂತಾನೆ ಇಷ್ಟೆಲ್ಲ ಪ್ಲಾನ್ ಮಾಡಿದ್ದಾರೆ. ಇದೇನು ಹೊಸ್ತಾ ಬಿಡಿ. ನಾನು ಎಷ್ಟೊಂದು ಸಲ ಪ್ರೀತಿಯಿಂದ ನಿಮ್ಮ ಹತ್ರ ಬಂದಾಗ ನೀವು ಈ ಥರ ಹೆಸರಲ್ಲಿ ಡಿಸ್ಟರ್ಬ್ ಮಾಡಿಲ್ಲ. ಆಗ ಮದ್ವೆ ಆಗಿರಲಿಲ್ಲ, ಆದ್ರೀಗ ನಾನು ಡಿಸ್ಟರ್ಬ್ ಮಾಡಲಿಲ್ಲಲ್ಲ. ಯು ಆರ್ ಅಬ್ಸಲ್ಯೂಟ್ಲಿ ರೈಟ್ ಫ್ರಮ್ ದ ಲೆಫ್ಟ್ ರೀ. ಭೂಮಿ ಮೇಲೆ ಆಕಾಶ ಬೀಳಿ, ಭೂಕಂಪ ಆಗಲಿ, ಜ್ವಾಲಾಮುಖಿಯಲ್ಲಿ ಸುನಾಮಿನೇ ಬರಲಿ, ನಿಜವಾದ ಪ್ರೀತಿನ ದೂರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಮತ್ ಮುಂದಿನ ಕತೆ ಏನ್ ಕತೆ? ಇರೋ, ವಿಕ್ರಾಂತಿ ಕಾಲ್ ಮಾಡ್ತೀನಿ. ಅದರಲ್ಲೂ ಇಂಥ ಟೈಮ್ನ ಹಾಳು ಮಾಡೋ ಚಾನ್ಸೇ ಇಲ್ಲ. ಇಂಥ ಒಂದು ಒಳ್ಳೆ ಟೈಮ್ನ ಯಾರು ಮಿಸ್ ಮಾಡ್ಕೊಳ್ತಾರ? ಅಗ್ರಜ
ಲೈಫಲ್ಲಿ ಫಸ್ಟ್ ಟೈಮ್ ಅಗ್ರಜಾನು ವಿಲನ್ ಆಗ್ಬಿಟ್ಟ. ಇವನು ಆದ್ಯಂತ ಪಾರ್ಟಿ ಸೇರ್ಕೊಂಡಿದ್ದಾನೆ. ಐ ಆಮ್ ಸಾರಿ ಅಗ್ರಜ, ದಿಸ್ ಇಸ್ ನಾಟ್ ದಿ ರೈಟ್ ಟೈಮ್ ಟು ಟಾಕ್. ಛೇ, ರಿಂಗ್ ಆಗಿ ಸ್ವಿಚ್ ಆಫ್ ಆಯ್ತು. ನಿಜ ಹೇಳ್ಬೇಕು ಅಂದ್ರೆ ಅವ್ರು ಪಿಕ್ ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದು ನನಗೂ ಗೊತ್ತು, ಆದರೂ ಟ್ರೈ ಮಾಡಿದೆ. ಇಲ್ಲ, ಅಗ್ರಜ ಹೀಗೆಲ್ಲ ಮಾಡಲ್ಲ. ಅವನ ಮೊಬೈಲಿಂದ ಈ ಆದ್ಯ ಕೋತಿನೇ ಮಾಡ್ತಿರೋದು. ಭಲೇ ಕಿಲಾಡಿ ಇವಳು. ಈಗ ಕಟ್ ಮಾಡಿದ್ರೆ ಮತ್ತೆ ಕಾಲ್ ಮಾಡ್ತಾರೆ, ಹಾಗೇನು ಮಾಡ್ತೀರಾ? ತುಂಬಾ ಬ್ರಿಲಿಯಂಟ್ ರೀ ನೀವು. ಆದ್ರೆ ನಾವು ತೀರಾ ಆರೆಂಜ್ಗೆಲ್ಲ ದಡ್ರಲ್ಲ. ಫೋನ್ನ ಸ್ವಿಚ್ ಆಫ್ ಮಾಡಿದ್ದೀನಿ. ಇನ್ನು ನನ್ನ ಯಾರು ಡಿಸ್ಟರ್ಬ್ ಮಾಡಕ್ಕಾಗಲ್ಲ. ನನ್ನ ಜೀವನದಲ್ಲೇ ಸುಮಧುರ ರಾತ್ರಿ ಇದು. ನಿಮ್ಮನ್ನು ನಂಬಕ್ಕಾಗಲ್ಲ, ನೀವು ಡಿಸ್ಟರ್ಬ್ ಮಾಡ್ತೀರಾ. ಗುಡ್ ನೈಟ್, ಶುಭರಾತ್ರಿ. ಬಾಗಿಲು ಬಿಡಿದ್ರೆ ನೀರು ಪ್ರಯೋಜನ ಇಲ್ಲ, ಯಾರಿಗೂ ಕೇಳಿಸಲ್ಲ. ಅದೇನು ಅಂತ ಮನೆ ಕಟ್ಸಿದ್ಯಾ? ವಾಟ್? ಈಗ ಏನ್ ಮಾಡೋದು, ನಂಗೆ ಭಯ ಆಗ್ತಿದೆ. ನಮ್ಮ ಮನೇಲಿ ನನ್ನ ಬಿಟ್ಟರೆ ನೀನು ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಯಾರು ನಿನ್ನ ಬಗ್ಗೆ ಏನು ಅಂದ್ಕೊಳ್ಳಲ್ಲ. ಕೆಲಸದವರು ಬೆಳಗ್ಗೆ ಬೇಗ ಎದ್ದೇಳ್ತಾರೆ, ಅಷ್ಟೊತ್ತಿಗೆ ಕಾಲ್ ಮಾಡೋಣ. ಯು ಸೇಫ್ ವಿತ್ ಮೀ. Hey.